ಸ್ಟೋರಿ ಇದು ಕೇವಲ ಒಂದೇ ಒಂದು ಮಗುಗಾಗಿ ಸರ್ಕಾರಿ ಶಾಲೆಯನ್ನ ತೆರೆಯಲಾಗಿದೆ. ಅದು ಕೂಡ ತುಮಕೂರಿನಲ್ಲಿ ನಡೆದಿರುವಂತದ್ದು. ಇದು ಕೇವಲ ಒಂದೇ ಮಗುಗಾಗಿ ಸರ್ಕಾರಿ ಶಾಲೆ ಮುದ್ದೇವಳ್ಳಿಯ ಶಾಲೆಯಲ್ಲಿ ಒಂದೇ ಮಗು. ತುಮಕೂರು ಜಿಲ್ಲಾ ಶಿರಾ ತಾಲೂಕಿನ ಗ್ರಾಮ. ಇದು 1ನೇ ತರಗತಿ ಓದ್ತಾ ಇರುವಂತಹ ವಿದ್ಯಾರ್ಥಿನಿ. ಈ ಮಗುವಿಗಾಗಿ ಸರ್ಕಾರದಿಂದ ಎಲ್ಲ ಸವಲತ್ತು ಕೂಡ ಕೊಡಲಾಗಿದೆ. ಒಬ್ಬರು ಶಿಕ್ಷಕರು, ಬಿಸಿ ಊಟ ತಯಾರಿ, ಹಾಗೆ ಒಂಟಿಯಾಗಿ ಕಲಿತಾ ಇರುವಂತಹ ವಿದ್ಯಾರ್ಥಿನಿ. ಮುಂದಿನ ವರ್ಷ ಶಾಲೆ ಮುಚ್ಚುವ ಆತಂಕ ಕೂಡ ಇದೆ. ದಾಖಲಾತಿ ಕೊರತೆ ನೆಪದಲ್ಲಿ ಮುಚ್ಚುವ ಸಾಧ್ಯತೆ ಇದೆ. ಶಾಲೆ ಮುಚ್ಚುವ ಸಿದ್ಧತೆಯಲ್ಲಿದ್ದಾರೆ ಸರ್ಕಾರ. ಯಾಕಂತ ಹೇಳಿದ್ರೆ ಒಂದೇ ಮಗು ಇದೆ, ಆದ್ರೆ ಸರ್ಕಾರದಿಂದ ಸವಲತ್ತು ಎಲ್ಲವನ್ನೂ ಕೂಡ ಕೊಡಬೇಕಾಗತ್ತೆ. ಸೊ ಬೇರೆ ಮಕ್ಕಳು ಬಂದಿಲ್ಲ. ಸೊ ಈ ನಿಟ್ಟಿನಲ್ಲಿ ಈಗ ಸರ್ಕಾರ ಈ ಶಾಲೆಯನ್ನ ಮುಚ್ಚುವಂತ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಇದು ಕೊರೋನಾ ಸಮಯದಲ್ಲಿ ಇದ್ದಂತ ಮಕ್ಕಳು 10 ಮಕ್ಕಳಿದಾವೆ. ಇನ್ನು ಮುಂದಕ್ಕೆ ಇಂಪ್ರೂವ್ ಮಾಡಬಹುದು ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಬಂದ ಮೇಲೆ ಆ ಕೊರೋನಾ ಮುಗಿದ ತಕ್ಷಣ ಎಲ್ಲಾ ಪ್ರೈವೇಟ್ಗೆ ಹೋದಂತ ಮಕ್ಕಳು, ಪ್ರೈವೇಟ್ ಇಂದ ಬಂದಂತ ಮಕ್ಕಳು ಮತ್ತೆ ಪ್ರೈವೇಟ್ಗೆ ಖಾಸಗಿ ಶಾಲೆಗೆ ಹೋದ್ವು. ಖಾಸಗಿ ಶಾಲೆಗೆ ಹೋದ್ಮೇಲೆ ಮತ್ತೆ ಅಲ್ಲಿಂದ ಇಲ್ಲೇವರೆಗೂ ಯಾವುದೇ ಅಡ್ಮಿಷನ್ ಇಲ್ಲ, ದಾಖಲಾತಿ ಇಲ್ಲ. ನಾನು 3 ವರ್ಷ ಆಯ್ತು ಬಂದು, ಈಗ ಮಾತ್ರ ಒಂದೇ ಒಂದು ಅಡ್ಮಿಷನ್ ಆಗಿದೆ. ಈ 3 ವರ್ಷದಿಂದ ಎರಡೆರಡು ಮಕ್ಕಳು 5ನೇ ಕ್ಲಾಸ್ನವು 6ನೇ ಕ್ಲಾಸ್ಗೆ ಹೋಗಿದ್ದಾರೆ. ಈಗ ಉಳಿದಿರೋದು ಒಂದೇ ಮಗು ಆಗಿರೋದು. ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ್ ಜಗದೀಶ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಜಗದೀಶ್, ಏನ್ ಕತೆ? ಕೇವಲ ಒಂದೇ ಮಗು ಇರೋದು, ಹಾಗಾದ್ರೆ ಆ ಪರಿಸರದಲ್ಲಿ ಬೇರೆ ಮಕ್ಕಳಿಲ್ವಾ? ಸ್ಥಳೀಯರಿಗೆ ಏನ್ ಹೇಳ್ತಾರೆ? ಈಗ ಶಾಲೆ ಮುಚ್ಚುವಂತ ಪ್ರಯತ್ನ ಕೂಡ ಈಗ ಸರ್ಕಾರ ಮಾಡ್ತಾ ಇದೆ. ನಿಕೇಶ್, ಇತ್ತೀಚಿನ ದಿನಗಳಲ್ಲಿ ಎಲ್ಲೊಂದ್ ಕಡೆ ಸರ್ಕಾರಿ ಶಾಲೆಗಳು ಕ್ಷೀಣಿಸುವತ್ತ ಹೋಗ್ತಾ ಇದೆ ಅಂತಾನೆ ಕೂಡ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ಖಾಸಗಿ ಶಾಲೆಗಳತ್ತ ಪೋಷಕರು ಈಗ ಮಕ್ಕಳನ್ನ ಸೇರಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಮದ್ವೆನಹಳ್ಳಿ ಗ್ರಾಮದಲ್ಲೂ ಕೂಡ ಇದೇ ರೀತಿಯಾದ ಒಂದು ಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಆ ಒಂದು ಗ್ರಾಮದಲ್ಲಿ ಇರ್ತಕ್ಕಂಥ ಏನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಇದೆ, ಆ ಒಂದು ಶಾಲೆಯಲ್ಲಿ ಕೇವಲ ಒಬ್ಬ ವಿದ್ಯಾರ್ಥಿನಿ ಕೂಡ ಆ ಒಂದು ಶಾಲೆಯಲ್ಲಿ ಕೂಡ ಇರ್ತಕ್ಕಂಥ, ಅಂದ್ರೆ 1ನೇ ತರಗತಿಯಿಂದ 5ನೇ ತರಗತಿವರೆಗೆ ಈ ಒಂದು ಶಾಲೆಯಲ್ಲಿ ಸ್ಕೂಲ್ ಕೂಡ ಇರ್ತಕ್ಕಂಥದ್ದು. ಆದ್ರೆ ಕೇವಲ ಒಂದೇ ಒಂದು ವಿದ್ಯಾರ್ಥಿ ಕೂಡ ಆ ಒಂದು ಶಾಲೆಯಲ್ಲಿ ಕೂಡ ಇರ್ತಕ್ಕಂಥ, ಅಂದ್ರೆ 1ನೇ ತರಗತಿ ವಿದ್ಯಾರ್ಥಿ ಇರುವಂತದ್ದು. ಹಾಗಾಗಿ ಆ ಒಂದು ವಿದ್ಯಾರ್ಥಿನಿಗಾಗಿ ಒಬ್ರು ಟೀಚರ್ಸ್ ಮತ್ತೆ ಅಡುಗೆ ಸಹಾಯಕಿ ಕೂಡ ಇರ್ತಕ್ಕಂಥದ್ದು. ಅಂದ್ರೆ ಈಗ ಈ ಏನು ವಿದ್ಯಾರ್ಥಿನಿದ್ರೆ ಆಕೆ ಜೊತೆ ಆಟ ಆಡೋದಕ್ಕಾಗ್ಲಿ ಮತ್ತೆ ಜೊತೆ ಸಹಪಾಠಿಗಳಿಲ್ಲದ್ರೆ ಏಕಾಂಗಿಯಾಗಿ ಪಾಠ ಕೇಳುವಂತ ಸ್ಥಿತಿ ಆ ಒಂದು ಗ್ರಾಮದಲ್ಲಿರ್ತಕ್ಕಂಥ ಶಾಲೆಯಲ್ಲಿ ನಿರ್ಮಾಣ ಆಗಿರತಕ್ಕಂಥದ್ದು. ಈ ಒಂದು ಶಾಲೆಯಲ್ಲಿ ಅಂದ್ರೆ ಸರ್ಕಾರದಿಂದ ಎಲ್ಲಾ ರೀತಿಯ ಸವಲತ್ತುಗಳು ಕೂಡ ಬರ್ತಾ ಇರ್ತಕ್ಕಂಥದ್ದು. ಅಂದ್ರೆ ಆಟದ ಗ್ರೌಂಡ್ ಆಗಿರ್ಬೋದು, ಮತ್ತೆ ಸುಸಜ್ಜಿತ ಬಿಲ್ಡಿಂಗ್ ಕೂಡ ಇರ್ತಕ್ಕಂಥ. ಆದ್ರೂ ಕೂಡ ಏನೊಂದ್ ಕಡೆ ಗ್ರಾಮದಲ್ಲಿರ್ತಕ್ಕಂಥ ಪೋಷಕರುಗಳು ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸೋದಕ್ಕೆ ನಿರಾಕರಣೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ. ಸ್ಟೋರಿ ಇದು ಕೇವಲ ಒಂದೇ ಒಂದು ಮಗುಗಾಗಿ ಸರ್ಕಾರಿ ಶಾಲೆಯನ್ನ ತೆರೆಯಲಾಗಿದೆ. ಅದು ಕೂಡ ತುಮಕೂರಿನಲ್ಲಿ ನಡೆದಿರುವಂತದ್ದು. ಇದು ಕೇವಲ ಒಂದೇ ಮಗುಗಾಗಿ ಸರ್ಕಾರಿ ಶಾಲೆ ಮುದ್ದೇವಳ್ಳಿಯ ಶಾಲೆಯಲ್ಲಿ ಒಂದೇ ಮಗು. ತುಮಕೂರು ಜಿಲ್ಲಾ ಶಿರಾ ತಾಲೂಕಿನ ಗ್ರಾಮ. ಇದು 1ನೇ ತರಗತಿ ಓದ್ತಾ ಇರುವಂತಹ ವಿದ್ಯಾರ್ಥಿನಿ. ಈ ಮಗುವಿಗಾಗಿ ಸರ್ಕಾರದಿಂದ ಎಲ್ಲ ಸವಲತ್ತು ಕೂಡ ಕೊಡಲಾಗಿದೆ. ಒಬ್ಬರು ಶಿಕ್ಷಕರು, ಬಿಸಿ ಊಟ ತಯಾರಿ, ಹಾಗೆ ಒಂಟಿಯಾಗಿ ಕಲಿತಾ ಇರುವಂತಹ ವಿದ್ಯಾರ್ಥಿನಿ. ಮುಂದಿನ ವರ್ಷ ಶಾಲೆ ಮುಚ್ಚುವ ಆತಂಕ ಕೂಡ ಇದೆ. ದಾಖಲಾತಿ ಕೊರತೆ ನೆಪದಲ್ಲಿ ಮುಚ್ಚುವ ಸಾಧ್ಯತೆ ಇದೆ. ಶಾಲೆ ಮುಚ್ಚುವ ಸಿದ್ಧತೆಯಲ್ಲಿದ್ದಾರೆ ಸರ್ಕಾರ. ಯಾಕಂತ ಹೇಳಿದ್ರೆ ಒಂದೇ ಮಗು ಇದೆ, ಆದ್ರೆ ಸರ್ಕಾರದಿಂದ ಸವಲತ್ತು ಎಲ್ಲವನ್ನೂ ಕೂಡ ಕೊಡಬೇಕಾಗತ್ತೆ. ಸೊ ಬೇರೆ ಮಕ್ಕಳು ಬಂದಿಲ್ಲ. ಸೊ ಈ ನಿಟ್ಟಿನಲ್ಲಿ ಈಗ ಸರ್ಕಾರ ಈ ಶಾಲೆಯನ್ನ ಮುಚ್ಚುವಂತ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಇದು ಕೊರೋನಾ ಸಮಯದಲ್ಲಿ ಇದ್ದಂತ ಮಕ್ಕಳು 10 ಮಕ್ಕಳಿದಾವೆ. ಇನ್ನು ಮುಂದಕ್ಕೆ ಇಂಪ್ರೂವ್ ಮಾಡಬಹುದು ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಬಂದ ಮೇಲೆ ಆ ಕೊರೋನಾ ಮುಗಿದ ತಕ್ಷಣ ಎಲ್ಲಾ ಪ್ರೈವೇಟ್ಗೆ ಹೋದಂತ ಮಕ್ಕಳು, ಪ್ರೈವೇಟ್ ಇಂದ ಬಂದಂತ ಮಕ್ಕಳು ಮತ್ತೆ ಪ್ರೈವೇಟ್ಗೆ ಖಾಸಗಿ ಶಾಲೆಗೆ ಹೋದ್ವು. ಖಾಸಗಿ ಶಾಲೆಗೆ ಹೋದ್ಮೇಲೆ ಮತ್ತೆ ಅಲ್ಲಿಂದ ಇಲ್ಲೇವರೆಗೂ ಯಾವುದೇ ಅಡ್ಮಿಷನ್ ಇಲ್ಲ, ದಾಖಲಾತಿ ಇಲ್ಲ. ನಾನು 3 ವರ್ಷ ಆಯ್ತು ಬಂದು, ಈಗ ಮಾತ್ರ ಒಂದೇ ಒಂದು ಅಡ್ಮಿಷನ್ ಆಗಿದೆ. ಈ 3 ವರ್ಷದಿಂದ ಎರಡೆರಡು ಮಕ್ಕಳು 5ನೇ ಕ್ಲಾಸ್ನವು 6ನೇ ಕ್ಲಾಸ್ಗೆ ಹೋಗಿದ್ದಾರೆ. ಈಗ ಉಳಿದಿರೋದು ಒಂದೇ ಮಗು ಆಗಿರೋದು. ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ್ ಜಗದೀಶ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಜಗದೀಶ್, ಏನ್ ಕತೆ? ಕೇವಲ ಒಂದೇ ಮಗು ಇರೋದು, ಹಾಗಾದ್ರೆ ಆ ಪರಿಸರದಲ್ಲಿ ಬೇರೆ ಮಕ್ಕಳಿಲ್ವಾ? ಸ್ಥಳೀಯರಿಗೆ ಏನ್ ಹೇಳ್ತಾರೆ? ಈಗ ಶಾಲೆ ಮುಚ್ಚುವಂತ ಪ್ರಯತ್ನ ಕೂಡ ಈಗ ಸರ್ಕಾರ ಮಾಡ್ತಾ ಇದೆ. ನಿಕೇಶ್, ಇತ್ತೀಚಿನ ದಿನಗಳಲ್ಲಿ ಎಲ್ಲೊಂದ್ ಕಡೆ ಸರ್ಕಾರಿ ಶಾಲೆಗಳು ಕ್ಷೀಣಿಸುವತ್ತ ಹೋಗ್ತಾ ಇದೆ ಅಂತಾನೆ ಕೂಡ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ಖಾಸಗಿ ಶಾಲೆಗಳತ್ತ ಪೋಷಕರು ಈಗ ಮಕ್ಕಳನ್ನ ಸೇರಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಮದ್ವೆನಹಳ್ಳಿ ಗ್ರಾಮದಲ್ಲೂ ಕೂಡ ಇದೇ ರೀತಿಯಾದ ಒಂದು ಸ್ಥಿತಿ ಕೂಡ ನಿರ್ಮಾಣ ಆಗಿರತಕ್ಕಂಥದ್ದು. ಆ ಒಂದು ಗ್ರಾಮದಲ್ಲಿ ಇರ್ತಕ್ಕಂಥ
ಏನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಇದೆ, ಆ ಒಂದು ಶಾಲೆಯಲ್ಲಿ ಕೇವಲ ಒಬ್ಬ ವಿದ್ಯಾರ್ಥಿನಿ ಕೂಡ ಆ ಒಂದು ಶಾಲೆಯಲ್ಲಿ ಕೂಡ ಇರ್ತಕ್ಕಂಥ, ಅಂದ್ರೆ 1ನೇ ತರಗತಿಯಿಂದ 5ನೇ ತರಗತಿವರೆಗೆ ಈ ಒಂದು ಶಾಲೆಯಲ್ಲಿ ಸ್ಕೂಲ್ ಕೂಡ ಇರ್ತಕ್ಕಂಥದ್ದು. ಆದ್ರೆ ಕೇವಲ ಒಂದೇ ಒಂದು ವಿದ್ಯಾರ್ಥಿ ಕೂಡ ಆ ಒಂದು ಶಾಲೆಯಲ್ಲಿ ಕೂಡ ಇರ್ತಕ್ಕಂಥ, ಅಂದ್ರೆ 1ನೇ ತರಗತಿ ವಿದ್ಯಾರ್ಥಿ ಇರುವಂತದ್ದು. ಹಾಗಾಗಿ ಆ ಒಂದು ವಿದ್ಯಾರ್ಥಿನಿಗಾಗಿ ಒಬ್ರು ಟೀಚರ್ಸ್ ಮತ್ತೆ ಅಡುಗೆ ಸಹಾಯಕಿ ಕೂಡ ಇರ್ತಕ್ಕಂಥದ್ದು. ಅಂದ್ರೆ ಈಗ ಈ ಏನು ವಿದ್ಯಾರ್ಥಿನಿಗಳೇ ಆಕೆ ಜೊತೆ ಆಟ ಆಡೋದಕ್ಕಾಗ್ಲಿ ಮತ್ತೆ ಜೊತೆ ಸಹಪಾಠಿಗಳಿಲ್ಲದೆ ಏಕಾಂಗಿಯಾಗಿ ಪಾಠ ಕೇಳುವಂತ ಸ್ಥಿತಿ ಆ ಒಂದು ಗ್ರಾಮದಲ್ಲಿರ್ತಕ್ಕಂಥ ಶಾಲೆಯಲ್ಲಿ ನಿರ್ಮಾಣ ಆಗಿರತಕ್ಕಂಥದ್ದು. ಈ ಒಂದು ಶಾಲೆಯಲ್ಲಿ ಅಂದ್ರೆ ಸರ್ಕಾರದಿಂದ ಎಲ್ಲಾ ರೀತಿಯ ಸವಲತ್ತುಗಳು ಕೂಡ ಬರ್ತಾ ಇರ್ತಕ್ಕಂಥದ್ದು. ಅಂದ್ರೆ ಆಟದ ಗ್ರೌಂಡ್ ಆಗಿರ್ಬೋದು ಮತ್ತೆ ಸುಸಜ್ಜಿತ ಬಿಲ್ಡಿಂಗ್ ಕೂಡ ಇರ್ತಕ್ಕಂಥ. ಆದ್ರೂ ಕೂಡ ಏನೊಂದ್ ಕಡೆ ಗ್ರಾಮದಲ್ಲಿರ್ತಕ್ಕಂಥ ಪೋಷಕರುಗಳು ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸೋದಕ್ಕೆ ನಿರಾಕರಣೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮಲ್ಲ ಮಾಹಿತಿಗೆ. ಸ್ಟೋರಿ ಇದು ಕೇವಲ ಒಂದೇ ಒಂದು ಮಗುಗಾಗಿ ಸರ್ಕಾರಿ ಶಾಲೆಯನ್ನ ತೆರೆಯಲಾಗಿದೆ, ಅದು ಕೂಡ ತುಮಕೂರಿನಲ್ಲಿ ನಡೆದಿರುವಂತದ್ದು. ಇದು ಕೇವಲ ಒಂದೇ ಮಗುಗಾಗಿ ಸರ್ಕಾರಿ ಶಾಲೆ, ಮುದ್ದೇಹಳ್ಳಿಯ ಶಾಲೆಯಲ್ಲಿ ಒಂದೇ ಮಗು, ತುಮಕೂರು ಜಿಲ್ಲಾ ಶಿರಾ ತಾಲೂಕಿನ ಗ್ರಾಮ. ಇದು 1ನೇ ತರಗತಿ ಓದ್ತಾ ಇರುವಂತಹ ವಿದ್ಯಾರ್ಥಿನಿ. ಈ ಮಗುವಿಗಾಗಿ ಸರ್ಕಾರದಿಂದ ಎಲ್ಲ ಸವಲತ್ತು ಕೂಡ ಕೊಡಲಾಗಿದೆ. ಒಬ್ಬರು ಶಿಕ್ಷಕರು, ಬಿಸಿ ಊಟ ತಯಾರಿ, ಹಾಗೆ ಒಂಟಿಯಾಗಿ ಕಲಿತಾ ಇರುವಂತಹ ವಿದ್ಯಾರ್ಥಿನಿ. ಮುಂದಿನ ವರ್ಷ ಶಾಲೆ ಮುಚ್ಚುವ ಆತಂಕ ಕೂಡ ಇದೆ. ದಾಖಲಾತಿ ಕೊರತೆ ನೆಪದಲ್ಲಿ ಮುಚ್ಚುವ ಸಾಧ್ಯತೆ ಇದೆ. ಶಾಲೆ ಮುಚ್ಚುವ ಸಿದ್ಧತೆಯಲ್ಲಿದ್ದಾರೆ ಸರ್ಕಾರ. ಯಾಕಂತ ಹೇಳಿದ್ರೆ ಒಂದೇ ಮಗು ಇದೆ, ಆದ್ರೆ ಸರ್ಕಾರದಿಂದ ಸವಲತ್ತು ಎಲ್ಲವನ್ನೂ ಕೂಡ ಕೊಡಬೇಕಾಗತ್ತೆ. ಸೊ ಬೇರೆ ಮಕ್ಕಳು ಬಂದಿಲ್ಲ. ಸೊ ಈ ನಿಟ್ಟಿನಲ್ಲಿ ಈಗ ಸರ್ಕಾರ ಈ ಶಾಲೆಯನ್ನ ಮುಚ್ಚುವಂತ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಇದು ಕೊರೋನಾ ಸಮಯದಲ್ಲಿ ಇದ್ದಂತ ಮಕ್ಕಳು 10 ಮಕ್ಕಳಿದಾವೆ, ಇನ್ನು ಮುಂದಕ್ಕೆ ಇಂಪ್ರೂವ್ ಮಾಡಬಹುದು ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಬಂದ ಮೇಲೆ ಆ ಕೊರೋನಾ ಮುಗಿದ ತಕ್ಷಣ ಎಲ್ಲಾ ಪ್ರೈವೇಟ್ಗೆ ಹೋದಂತ ಮಕ್ಕಳು, ಪ್ರೈವೇಟ್ ಇಂದ ಬಂದಂತ ಮಕ್ಕಳು ಮತ್ತೆ ಪ್ರೈವೇಟ್ಗೆ ಖಾಸಗಿ ಶಾಲೆಗೆ ಹೋದ್ವು. ಖಾಸಗಿ ಶಾಲೆಗೆ ಹೋದ್ಮೇಲೆ ಮತ್ತೆ ಅಲ್ಲಿಂದ ಇಲ್ಲೇವರೆಗೂ ಯಾವುದೇ ಅಡ್ಮಿಷನ್ ಇಲ್ಲ, ದಾಖಲಾತಿ ಇಲ್ಲ. ನಾನು 3 ವರ್ಷ ಆಯ್ತು ಬಂದು, ಈಗ ಮಾತ್ರ ಒಂದೇ ಒಂದು ಅಡ್ಮಿಷನ್ ಆಗಿದೆ. ಈ 3 ವರ್ಷದಿಂದ ಎರಡೆರಡು ಮಕ್ಕಳು 5ನೇ ಕ್ಲಾಸ್ನವು 6ನೇ ಕ್ಲಾಸ್ಗೆ ಹೋಗಿದ್ದಾರೆ. ಈಗ ಉಳಿದಿರೋದು ಒಂದೇ ಮಗು ಆಗಿರೋದು. ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ್ ಜಗದೀಶ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಜಗದೀಶ್, ಏನ್ ಕತೆ? ಕೇವಲ ಒಂದೇ ಮಗು ಇರೋದು, ಹಾಗಾದ್ರೆ ಆ ಪರಿಸರದಲ್ಲಿ ಬೇರೆ ಮಕ್ಕಳಿಲ್ವಾ? ಸ್ಥಳೀಯರಿಗೆ ಏನ್ ಹೇಳ್ತಾರೆ? ಈಗ ಶಾಲೆ ಮುಚ್ಚುವಂತ ಪ್ರಯತ್ನ ಕೂಡ ಈಗ ಸರ್ಕಾರ ಮಾಡ್ತಾ ಇದೆ. ನಿಕೇಶ್, ಇತ್ತೀಚಿನ ದಿನಗಳಲ್ಲಿ ಎಲ್ಲೊಂದ್ ಕಡೆ ಸರ್ಕಾರಿ ಶಾಲೆಗಳು ಕ್ಷೀಣಿಸುವತ್ತ ಹೋಗ್ತಾ ಇದೆ ಅಂತಾನೆ ಕೂಡ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ಖಾಸಗಿ ಶಾಲೆಗಳತ್ತ ಪೋಷಕರು ಈಗ ಮಕ್ಕಳನ್ನ ಸೇರಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಮದ್ವೇನಹಳ್ಳಿ ಗ್ರಾಮದಲ್ಲೂ ಕೂಡ ಇದೇ ರೀತಿಯಾದ ಒಂದು ಸ್ಥಿತಿ ಕೂಡ ನಿರ್ಮಾಣ ಆಗಿರತಕ್ಕಂಥದ್ದು. ಆ ಒಂದು ಗ್ರಾಮದಲ್ಲಿ ಇರ್ತಕ್ಕಂಥ ಏನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಇದೆ, ಆ ಒಂದು ಶಾಲೆಯಲ್ಲಿ ಕೇವಲ ಒಬ್ಬ ವಿದ್ಯಾರ್ಥಿನಿ ಕೂಡ ಆ ಒಂದು ಶಾಲೆಯಲ್ಲಿ ಕೂಡ ಇರ್ತಕ್ಕಂಥ, ಅಂದ್ರೆ 1ನೇ ತರಗತಿಯಿಂದ 5ನೇ ತರಗತಿವರೆಗೆ ಈ ಒಂದು ಶಾಲೆಯಲ್ಲಿ ಸ್ಕೂಲ್ ಕೂಡ ಇರ್ತಕ್ಕಂಥದ್ದು. ಆದ್ರೆ ಕೇವಲ ಒಂದೇ ಒಂದು ವಿದ್ಯಾರ್ಥಿ ಕೂಡ ಆ ಒಂದು ಶಾಲೆಯಲ್ಲಿ ಕೂಡ ಇರ್ತಕ್ಕಂಥ, ಅಂದ್ರೆ 1ನೇ ತರಗತಿ ವಿದ್ಯಾರ್ಥಿ ಇರುವಂತದ್ದು. ಹಾಗಾಗಿ ಆ ಒಂದು ವಿದ್ಯಾರ್ಥಿನಿಗಾಗಿ ಒಬ್ರು ಟೀಚರ್ಸ್ ಮತ್ತೆ ಅಡುಗೆ ಸಹಾಯಕಿ ಕೂಡ ಇರ್ತಕ್ಕಂಥದ್ದು. ಅಂದ್ರೆ ಈಗ ಈ ಏನು ವಿದ್ಯಾರ್ಥಿನಿಗಳೇ ಆಕೆ ಜೊತೆ ಆಟ ಆಡೋದಕ್ಕಾಗ್ಲಿ ಮತ್ತೆ ಜೊತೆ ಸಹಪಾಠಿಗಳಿಲ್ಲದೆ ಏಕಾಂಗಿಯಾಗಿ ಪಾಠ ಕೇಳುವಂತ ಸ್ಥಿತಿ ಆ ಒಂದು ಗ್ರಾಮದಲ್ಲಿರ್ತಕ್ಕಂಥ ಶಾಲೆಯಲ್ಲಿ ನಿರ್ಮಾಣ ಆಗಿರತಕ್ಕಂಥದ್ದು. ಈ ಒಂದು ಶಾಲೆಯಲ್ಲಿ ಅಂದ್ರೆ ಸರ್ಕಾರದಿಂದ ಎಲ್ಲಾ ರೀತಿಯ ಸವಲತ್ತುಗಳು ಕೂಡ ಬರ್ತಾ ಇರ್ತಕ್ಕಂಥದ್ದು. ಅಂದ್ರೆ ಆಟದ ಗ್ರೌಂಡ್ ಆಗಿರ್ಬೋದು ಮತ್ತೆ ಸುಸಜ್ಜಿತ ಬಿಲ್ಡಿಂಗ್ ಕೂಡ ಇರ್ತಕ್ಕಂಥ. ಆದ್ರೂ ಕೂಡ ಏನೊಂದ್ ಕಡೆ ಗ್ರಾಮದಲ್ಲಿರ್ತಕ್ಕಂಥ ಪೋಷಕರುಗಳು ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸೋದಕ್ಕೆ ನಿರಾಕರಣೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮಲ್ಲ ಮಾಹಿತಿಗೆ.